ಸ್ನೇಹಿತರೆ, ಇಂದು RCB ಮತ್ತು KKR ನಡುವೆ ಮ್ಯಾಚ್ ನಡೆಯದತ್ತಲ್ಲ. ಟೋಟಲ್ ಆಗಿ ಇವು ಎಷ್ಟು ಪಂದ್ಯಗಳನ್ನು ಮುಖಾಮುಖಿ ಆಗಿದ್ದಾವೆ, ಇದರಲ್ಲಿ ಯಾವುದು ಹೆಚ್ಚು ಗೆದ್ದೈತಿ, ಯಾವುದು ಸೋತೈತಿ, ಅದನ್ನು ಈಗ ನಾವು ನೋಡೋಣ ಸ್ನೇಹಿತರೆ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ, ನಾವು 49 ಆಲ್ಔಟ್ ಏನಾಗಿದೆ ನೋಡಿ ಸ್ನೇಹಿತರೆ, ಅದು ಕೂಡ ಇದೇ ಗ್ರೌಂಡಲ್ಲಿ ಆಗಿದ್ದೀವಿ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಅದನ್ನು ಹೇಳ್ತೀನಿ ಯಾವ ಇಯರಲ್ಲಿ ಏನು ಅಂತ ಹೇಳ್ಕೊಂಡು. ಇನ್ನು ಎಷ್ಟೆಷ್ಟು ಮುಖಾಮುಖಿ ಆಗಿದ್ದಾವೆ ಮತ್ತು ಈಡನ್ ಗಾರ್ಡನಲ್ಲಿ ಎಷ್ಟೆಷ್ಟು ಮುಖಾಮುಖಿ ಆಗಿದ್ದಾವೆ, ಇದು ಪ್ಲೇಯಿಂಗ್ 11 ಯಾವ ರೀತಿ ಇರ್ಬೋದು ಅಂತ ಹೇಳ್ಕೊಂಡು ನೋಡೋಣ ಸ್ನೇಹಿತರೆ. ಇಂದು ನಡೀತಿರುವಂತಹ ಮ್ಯಾಚ್ ಸ್ನೇಹಿತರೆ, ಡಿಪೆಂಡಿಂಗ್ ಚಾಂಪಿಯನ್ ಆದಂಥ KKR ಮತ್ತು ಅದರಲ್ಲಿ ನಮ್ಮ RCB ಸ್ನೇಹಿತರೆ ಎರಡು ಮುಖಾಮುಖಿ ಆಗಿದೆ, ಅದು ಈಡನ್ ಗಾರ್ಡನ್ನಲ್ಲಿ. ಇದು ನೋಡೋದಾದ್ರೆ ಸ್ನೇಹಿತರೆ, ಈಗ ಏನು ಕಳೆದ ಬಾರಿ ಇದು ಚಾಂಪಿಯನ್ ಆಗಿದ್ರು ಕೂಡ ಅವರು ನಾಯಕನನ್ನು ಹೊರಗೆ ಬಿಟ್ಟರು. ಆದ ನಂತರ ರಹಾನೆಯನ್ನು ಕೇವಲ 1.5 ಕೋಟಿಗೆ ಖರೀದಿ ಮಾಡಿಕೊಂಡು ಅವರನ್ನು ನಾಯಕರನ್ನು ಮಾಡಿದರು. ಇನ್ನು ಅದಲ್ಲದೆ ನಮ್ಮ ಕಡೆ ಆದಂಥ ರಜತ್ ಪಟಿದಾರ್ ಅವರು, ಇವರು 2022ರಿಂದ RCBಗೆ ಆಡ್ತಾ ಬಂದಿದ್ದಾರೆ. ಅವ್ರನ್ನೂ ಚೆನ್ನಾಗಿ ಆಡಿದ ನಂತರ ನಾವು ಅವ್ರನ್ನ ನಾಯಕನಾಗಿ ಮಾಡಿದ್ವಿ. ಇಬ್ಬರು ಹೊಸದಾಗಿ ಏನು ನಾಯಕತ್ವವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಬ್ಬರಿಗೆ ನಾಯಕನ ಸ್ಥಾನ ಕೊಟ್ಟು ಹೊಸದಾಗಿನ ಆಟ ಆಡ್ಸಾತಾರೆ ಸ್ನೇಹಿತರೆ. ಇನ್ನು ನಮ್ಮ RCB ಮತ್ತು KKR ಎಷ್ಟೆಷ್ಟು ಪಂದ್ಯಗಳಲ್ಲಿ ಮುಖಾಮುಖಿ ಆಗಿದಾವೆ ಅಂತ ಹೇಳ್ಕೊಂಡು ಮೊದಲನೇದಾಗಿ ನಾವು ನೋಡೋದಾದ್ರೆ ಸ್ನೇಹಿತರೆ, ಟೋಟಲಾಗಿ 34 ಪಂದ್ಯಗಳಲ್ಲಿ RCB ಮತ್ತು KKR ಮುಖಾಮುಖಿ ಆಗಿದ್ದಾವೆ. ಅದರಲ್ಲಿ ಹೆಚ್ಚು ಗೆದ್ದಿರೋದು ಯಾವುದಪ್ಪ ಸ್ನೇಹಿತರೆ, KKR ಗೆದ್ದೈತಿ. ಟೋಟಲಾಗಿ 20 ಪಂದ್ಯಗಳನ್ನು KKR ಗೆದ್ದೈತಿ. ಇನ್ನು ಕೇವಲ 14 ಮ್ಯಾಚ್ಗಳನ್ನು ನಮ್ಮ RCB ಗೆದ್ದೈತಿ ಸ್ನೇಹಿತರೆ. ಇನ್ನೂ ಒಂದು ಕಹಿ ಘಟನೆ ಹೇಳೋದು ಏನಪ್ಪ ಅಂದ್ರೆ, ಕಳೆದ ಬಾರಿ 2024ರಲ್ಲಿ ನಾವು ಏನು ಆಡಿದ್ದೇವಲ್ಲ ಪಂದ್ಯಗಳನ್ನು, ಅವು 2 ಪಂದ್ಯಗಳನ್ನು ನಾವು ಸೋತು ಹೋಗಿದ್ದೇವೆ ಸ್ನೇಹಿತರೆ. ಕಳೆದ ಬಾರಿ ಟೋಟಲಾಗಿ 2 ಪಂದ್ಯಗಳನ್ನು ಏನು ಆಡ್ತೀವಿ ನೋಡು, 2 ಸೋತು ಹೋಗಿದ್ದೇವೆ. ಇನ್ನು ಅದು ಆದ ನಂತರ ಟೋಟಲಾಗಿ ಈಗ ರೀಸೆಂಟಾಗಿ ಟೋಟಲಾಗಿ ಎಷ್ಟು ಪಂದ್ಯಗಳನ್ನು ನಾವು ಟೋಟಲಾಗಿ 5 ಪಂದ್ಯಗಳಲ್ಲಿ ಕೇವಲ ಒಂದೇ ಒಂದು ಪಂದ್ಯಗಳನ್ನು ಗೆದ್ದಿದ್ದೀವಿ ಸ್ನೇಹಿತರೆ. ಈ 4 ಪಂದ್ಯಗಳನ್ನು ಅವರು ಗೆದ್ದಿದ್ದಾರೆ. ಕಳೆದ 5 ಪಂದ್ಯಗಳಲ್ಲಿ ಯಾವ ರೀತಿ ಅವರು ಸ್ಟಾರ್ಟನ್ನು ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ನೋಡಿ. ಇನ್ನು ಅದಲ್ಲದೆ 2017ರಲ್ಲಿ ನಾವು ಏನು 49ಕ್ಕೆ ಆಲ್ಔಟ್ ಆದಿವಲ್ಲ, ಅದು ಕೂಡ ಇವ್ರ ಜೊತೆಗೇ ಇದೇ ಸ್ಟೇಡಿಯಮಲ್ಲಿ ಸ್ನೇಹಿತರೆ, ನೆನಪಿರಲಿ ಇದು ಕೂಡ ಒಂದು. ಇನ್ನು ಟೋಟಲಾಗಿ ಇದೇ ಸ್ಟೇಡಿಯಂನಲ್ಲಿ ಎಷ್ಟು ಮುಖಾಮುಖಿ ಆಗಿದಾವೆ ಅಂತ ಹೇಳೋ ನೋಡಿದ್ರೆ, ಟೋಟಲಾಗಿ 11 ಪಂದ್ಯಗಳಲ್ಲಿ ಈ ಸ್ಟೇಡಿಯಂನಲ್ಲಿ ಮುಖಾಮುಖಿ ಆಗಿದಾವೆ ಸ್ನೇಹಿತರೆ. ಇದರಲ್ಲಿ ಕೂಡ ಅವರನ್ನೇ ಚೆನ್ನಾಗಿ ಇಟ್ಕೊಂಡಿದ್ದಾರೆ. 7 ಪಂದ್ಯಗಳನ್ನು ಅವ್ರು ಗೆದ್ದಿದ್ದಾರೆ, 4 ಪಂದ್ಯಗಳನ್ನು ಮಾತ್ರ ನಾವು ಗೆದ್ದಿದ್ದೀವಿ. ಯಾವ ರೀತಿ ಇರ್ಬೋದು ನೋಡಿ, ಎಷ್ಟು ಡಾಮಿನೇಟ್ ಮಾಡಿದ್ದಾರೆ. ಇನ್ನು ಟೋಟಲಾಗಿ ಈ ಸ್ಟೇಡಿಯಂನಲ್ಲಿ ಎಷ್ಟು ಮ್ಯಾಚ್ಗಳು ನಡೆದಾವೆ ಅಂತ ಹೇಳಿ ನೋಡಿದರೆ, ಬರೀ IPL ಬಗ್ಗೆ ಅಷ್ಟೇ ಟೋಟಲಾಗಿ 93 ಮ್ಯಾಚಸ್ಗಳು ಈ ಸ್ಟೇಡಿಯಂನಲ್ಲಿ ನಡೆದಾವೆ ಸ್ನೇಹಿತರೆ. ಇನ್ನು ಯಾರ್ಯಾರು ಗೆದ್ದಾರೆ ಜಾಸ್ತಿಪ್ಪ ಅಂದ್ರೆ, ಫಸ್ಟ್ ಬ್ಯಾಟ್ ಮಾಡಿದವರು 38 ಪಂದ್ಯಗಳನ್ನು ಗೆದ್ದಾರೆ ಸ್ನೇಹಿತರೆ. ಇನ್ನು ಸೆಕೆಂಡ್ ಬ್ಯಾಟ್ ಮಾಡಿದವರು 55 ಪಂದ್ಯಗಳನ್ನು ಗೆದ್ದಿದ್ದಾರೆ. ಇನ್ನು ಈ ಸ್ಟೇಡಿಯಂನಲ್ಲಿ 59% ಚಾನ್ಸ್ ಐತೆ ಸ್ನೇಹಿತರೆ ಗೆಲ್ಲುವಂಥದ್ದು. ಸೆಕೆಂಡ್ ಬ್ಯಾಟಿಂಗನ್ನು ಆಡಿದವರಂಥದ್ದು, ಸೆಕೆಂಡ್ ಬ್ಯಾಟು ಚೆನ್ನಾಗೇ ಬರುತ್ತೆ ಅಂತಲೇ ಹೇಳ್ಬೋದು. ಅದು ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ಪ್ಲೇಯಿಂಗ್ 11 ನೋಡೋದಾದ್ರೆ, ಮೊದಲನೇದಾಗಿ ನಮ್ಮ RCB ಪ್ಲೇಯಿಂಗ್ 11 ನೋಡೋದಾದ್ರೆ ಸ್ನೇಹಿತರೆ, ಸಾಲ್ಟ್ ಮತ್ತು ವಿರಾಟ್ ಅವರು ಗೊತ್ತಿರ್ಬೋದು, ಓಪನರ್ ಬರ್ತಾರೆ. ಇನ್ನು ಅದಾದ ನಂತರ ರಜತ್ ಪಟಿದಾರ್ ಅವರು ಬರ್ತಾರೆ ಸ್ನೇಹಿತರೆ. ಇನ್ನು 4ನೇ ನಂಬರು ದೇವದತ್ ಪಡಿಕ್ಕಲ್ ಅವರು ಬರ್ತಾರೆ. 5ನೇ ನಂಬರು ಲಿಯಾನ್ ಲಿವಿಂಗ್ಸ್ಟೋನ್ ಅವರು ಬರ್ತಾರೆ. ಇನ್ನು 6ನೇ ನಂಬರು ಜಿತೇಶ್ ಶರ್ಮಾ ಅವರು ಬರ್ತಾರೆ. ಇನ್ನು ಅದು ಆದ ನಂತರ 7ನೇದಾಗಿ ಟಿಮ್ ಡೇವಿಡ್ ಅವರು ಬರ್ತಾರೆ. ಇನ್ನು 8ನೇದವರು ಕೃಣಾಲ್ ಪಾಂಡ್ಯ ಅವರು ಬರ್ತಾರೆ. ಅದು ಆದ ನಂತರ ಭುವನೇಶ್ವರ್ ಕುಮಾರ್ ಅವರು ಬರ್ತಾರೆ. ಅವರಾದ ನಂತರ ಹಜಲ್ವುಡ್ ಅವರು ಬರ್ತಾರೆ. ಅವರಾದ ನಂತರ 11ನೇವರು ಯಶ್ ದಯಾಳ್ ಅವರು ಬರ್ತಾರೆ ಸ್ನೇಹಿತರೆ. ಇನ್ನು ಇತ್ತ ನಮ್ಮ KKR ತಂಡವನ್ನು ನೋಡೋದಾದರೆ, ಇದನ್ನು ಕೂಡ ಚೆನ್ನಾಗಿ ಸ್ಟಾರ್ಟನ್ನು ಇಟ್ಕೊಂಡೈತಿ. ಬಟ್ ಇವರು ಡಿಪೆಂಡಿಂಗ್ ಚಾಂಪಿಯನ್ ಆಗಿದ್ದಾರೆ. ನಾಯಕನನ್ನು ಹೊರಗೆ ಬಿಟ್ಟರು ಕೂಡ ಇನ್ನು ಅವರು ಸಾಲ್ಟ್ ಅವ್ರ ಹತ್ರ ಇದ್ರು, ಹೀಗೆ ನಮ್ಮ ಹತ್ರ ಬಂದಿದ್ದಾರೆ. ಬಟ್ ಅದೇ ಒಂದಿದು. ಇನ್ನು ಇವರು ಓಪನರ್ ನೋಡಿದಾರೆ ಕ್ವಿಂಟನ್ ಡಿಕಾಕ್ ಅವರು ಸ್ನೇಹಿತರೆ, ಮತ್ತು ನಾರಾಯಣ್ ಯಾವ ರೀತಿ ಆಡಿದ್ದಾರೆ ಅಂತ ಹೇಳ್ಕೊಂಡು ಕೊನೆ ಸಾರಿ ಎಲ್ಲರಿಗೂ ಗೊತ್ತೈತಿ. ಅದು ಆದ ನಂತರ 3ನೇದವರು ರಹಾನೆ ಅವರು ಬರ್ತಾರೆ ಸ್ನೇಹಿತರೆ, ಇವರು ಕ್ಯಾಪ್ಟನ್ ಆಗಿದ್ದಾರೆ. ಅದು ಆದ ನಂತರ 4ನೇದವರು ವೆಂಕಟೇಶ್ ಅಯ್ಯರ್ ಅವರು ಬರ್ತಾರೆ. 5ನೇದವರು ರಿಂಕು ಸಿಂಗ್ ಅವರು. ಇನ್ನು 6ನೇದವರು ರಸಲ್ ಅವರು ಇಲ್ಲ ರಮ್ದೀಪ್ ಸಿಂಗ್, ಹೆಚ್ಚು ಮೇಲೆ ಕೆಳಗೆ ಆಗುತ್ತೆ ಸ್ನೇಹಿತರೆ. ಅದು ಆದ ನಂತರ 8ನೇದವರು ಜಾನ್ಸನ್ ಅವರು. 9ನೇದವರು ವೈಭವ್ ಅರೋರಾ ಅಂತ ಹೇಳ್ಕೊಂಡು. 10ನೇದಾಗಿ ಹರ್ಷಿತ್ ರಾಣಾ ಅವರು. 11ನೇದಾಗಿ ವರುಣ್ ಚಕ್ರವರ್ತಿ ಅವರು ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. KKR ವಿರುದ್ಧ RCB ಈ ಸಾರಿ ಗೆಲ್ಲುತ್ತಾ ಇಲ್ಲ ಅಂತ ಹೇಳ್ಕೊಂಡು.